ಅರಳೋ ಮರಳೋ ಅನ್ನೋ ಕಾಲ, ಕಾಮಾಲೆ ಕಣ್ಣು. ಇಲ್ಲಿ GBAಗೆ ನೀವೇನು ತಗೊಂಡಿದ್ದೀರಾ? GBAಗೆ, ಬೆಂಗಳೂರಿನ GBAಗೆ ನೀವು ಯಾವುದು ಮಾನದಂಡ ತಗೊಂಡಿದ್ದೀರಾ? 2000 ಅದೇ 12 ತಗೊಂಡಿರೋದು, 11 2011 ನೀವು ತಗೊಂಡಿರೋದು. ನೀವು ಮಾತ್ರ ತಗೊಬೋದು, ಮೋದಿಯವ್ರು ತಗೊಳಂಗಿಲ್ಲ. ಕೇಳಬೇಕಾಯ್ತಲ್ಲ ಕರ್ನಾಟಕ ಕಾಂಗ್ರೆಸ್ನ, ಯಾಕಪ್ಪ ಹಿಂಗೆ ಮಾಡಿದ್ರಿ, ನೀವು ನಾಚಿಕೆ ಆಗಲ್ವಾ ನಿಮಗೆ ಅಂತ ಕೇಳಬೇಕಾಯ್ತು. ಕೇಳಲಿಲ್ಲ. ನೀವು ಮಾತ್ರ ತಗೊಬೋದು, BJPಯವ್ರು ತಗೊಳಂಗಿಲ್ಲ. ಈ ಸ್ಟ್ಯಾಂಡರ್ಡ್ ಒಳ್ಳೇದಲ್ಲ. ಈ ಕಾಮಾಲೆ ಕಣ್ಣಿಂದ ಬಿಲ್ಲನ್ನು ನೋಡಬೇಡಿ, ಮಹಿಳಾ ವಿರೋಧಿ ನೀತಿಯನ್ನ ಮಾಡಬೇಡಿ ಅನ್ನೋದು ನಮ್ಮ ಆಗ್ರಹ ಅಷ್ಟೇ ಕಾಂಗ್ರೆಸ್ಸಿಗೆ, ಅವರ ಮಿತ್ರ ಪಕ್ಷಗಳಿಗೆ. ಓಕೆನಾ? ಏನೇನಿದೆ ನಮ್ದು ಕೇಳ್ಬಿಡು, ಒಂದ್ಸರಿ ಮುಗಿಸ್ಬಿಟ್ಟು ಅವ್ರಿಗೆ ಹೋಗ್ಬಿಡೋಣ. ಇಲ್ಲ ಆಮೇಲೆ ಇನ್ನೊಂದು ಸಬ್ಜೆಕ್ಟ್ ಇದೆ. ಈ ಸರ್ಕಾರ, ನಾನು ಮೊನ್ನೆ ಬಡ್ಜೆಟ್ ಭಾಷಣದಲ್ಲೂ ನಾನು ಹೇಳಿದ್ದೆ, ಸಿದ್ದರಾಮಯ್ಯ ಎಷ್ಟು ಕುತಂತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಕುತಂತ್ರಿ ಸಿದ್ದರಾಮಯ್ಯ. ಈಗ ಅತಂತ್ರ ಆಗಿದ್ದಾರೆ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಪದವಿಯಲ್ಲಿ ಅತಂತ್ರ, ರಾಜ್ಯದ ಜನತೆಗೆ ಕುತಂತ್ರಿ. ಈಗ 65 ಪೈಸಾ ಎಲೆಕ್ಟ್ರಿಕ್ ಚಾರ್ಜಸ್ನ ಜಾಸ್ತಿ ಮಾಡಿದ್ದಾರೆ. ನಾನು ಹೇಳಿದೆ ವಿಧಾನಸಭೆಯಲ್ಲಿ, ಇನ್ನಿದೆ ಮಾರಿ ಹಬ್ಬ ನೋಡ್ರಿ ನಿಮಗೆ ಅಂತ. ಬಡ್ಜೆಟ್ಟಲ್ಲಿ ಏನು ತೋರಿಸಲ್ಲ ಅವರು. ಕಳೆದ ಬಾರಿ ಬಡ್ಜೆಟಲ್ಲೂ ಕೂಡ ಅವ್ರು ಯಾವುದೇ ಏರಿಕೆಯನ್ನು ಮಾಡಿಲ್ಲ. ಆಮೇಲೆ 25 ಬೆಲೆ ಏರಿಕೆಗಳನ್ನು ಮಾಡಿದ್ರು, ಸುಮಾರು 65,000 ಕೋಟಿ ಬೆಲೆ ಏರಿಕೆಯನ್ನು ಮಾಡಿದ್ರು. 65,000 ಕೋಟಿ. ಈಗ ನೋಡಿ ಶುರು ಮಾಡಿದ್ದಾರೆ. ಯಾಕೆಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ಗೋಸ್ಕರ ಅವ್ರು ಕಾಯ್ತಾ ಇದ್ರಷ್ಟೆ. ಆಯ್ತಲ್ಲ, ಈಗ ನೋಡಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಮುಂದೆ ಈಗ ಹೆಂಗನೋ GBAನ ಮುಂದಕ್ಕೆ ಹಾಕಬೇಕು ಅಂತ ಹೇಳಿದ್ದಾರೆ. GBA ಬರೋದ್ರೊಳಗಡೆ ಇನ್ನಷ್ಟು ತೆರಿಗೆಗಳ ಹೊರೆಯನ್ನು ರಾಜ್ಯದ ಜನ ಸ್ವೀಕಾರಕ್ಕೆ ತಯಾರಾಗಿರ್ಬೇಕು. ನೀವೆಲ್ಲರೂ ಕೂಡ ಸಾಲು ಸಾಲು ತೆರಿಗೆಗಳು, ಇನ್ಮೇಲೆ ಸಾಲು ಸಾಲು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಜನ ತಯಾರಾಗಿರಬೇಕು. ಆ ರೀತಿಯಾದಂಥ ತೆರಿಗೆಗಳನ್ನು ಹೊರೆ ಹೇಳ್ತಾ ಇದ್ದಾರೆ. ಯಾಕಂದರೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಈಗ ಭಿಕ್ಷುಕರಿಗೆ ದುಡ್ಡು 25 ಕೋಟಿ ಕೊಡಬೇಕು, ಕಳೆದ 3 ವರ್ಷದಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ 75 ಕೋಟಿ ರೂಪಾಯಿ ಕೊಡಬೇಕು, ಇನ್ನೂ ಕೊಟ್ಟಿಲ್ಲ. ಡಾಕ್ಟರ್ಗಳಿಗೆ ಸಂಬಳ ಇಲ್ಲ. ಅಂಗನವಾಡಿಗೆ ಹೆಚ್ಚುವರಿ ಕೊಡ್ತೀನಿ ಅಂದರು, ಅವ್ರಿಗೂ ಕೊಟ್ಟಿಲ್ಲ. ಬರೀ ಕೊಟ್ಟಿಲ್ಲ 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 ಅನ್ನೋ ಸ್ಥಿತಿಗೆ ಬಂದಿದೆ. ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇನ್ನು ತೆರಿಗೆಗಳ ಭಾರವನ್ನು ಹೊರುವಂಥದ್ದಕ್ಕೆ ಕರ್ನಾಟಕದ ರಾಜ್ಯದ ಜನ ತಯಾರಾಗಿರಬೇಕು. ಇದು ಸಿದ್ದರಾಮಯ್ಯನವರ ಕೊಡುಗೆ. ಅವ್ರು 2,000 ರೂಪಾಯಿ ಅಂತಾರಲ್ಲ, 2,000 ಕೊಟ್ಬಿಟ್ಟು 22,000 ವಸೂಲಿ ಮಾಡ್ತಾರೆ ನೋಡಿ. ಕೊಡೋದು 2,000, ವಸೂಲಿ 22,000. ಬರೆದು ಮಾಡ್ಕೊಳ್ಳಿ, ಲೆಕ್ಕ ಕೊಡ್ತೀನಿ ನಾನು. ಮುಂದಿನ ಅಧಿವೇಶನದಲ್ಲಿ ನಾನು ಲೆಕ್ಕ ಕೊಡ್ತೀನಿ. ಈ 22,000 ಹೆಂಗೆ ಒಬ್ಬೊಬ್ಬರು ತಲೆ ಮೇಲೆ ಏರ್ತಾ ಇದ್ದೀರಾ ಲೆಕ್ಕನೂ ನಾನು ಕೊಡೋನಿದ್ದೀನಿ. ಇನ್ನೂ ಇದೆಯಾ? ಕಾಂಗ್ರೆಸ್ ಅವರು 5 ಭಾಗ ಮಾಡಿದಾಗೆ ತಿಳ್ಕೊಬೇಕಾಯ್ತು. ಅವ್ರಿಗೆ ನಿಜವಾಗಿ ಕಾಳಜಿ ಇದ್ದಿದ್ರೆ ಮಾಡ್ಬಿಡ್ಬೋದಾಯ್ತು ಚುನಾವಣೆ. ಹೊಸದಾಗಿ ಸರ್ಕಾರ ಬಂದಿತ್ತು, 2,000 ರೂಪಾಯಿ ಬೇರೆ ಕೊಟ್ಟಿದ್ರು, ಮಾಡಿಲ್ಲ. ಅವ್ರಿಗೆ ನಂಬಿಕೆ ಇಲ್ಲ. ಬೆಂಗಳೂರು ಚುನಾವಣೆ ಗೆಲ್ತೀನಿ ಅನ್ನೋ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಯಾಕೆಂದರೆ ತೆರಿಗೆಗಳ ಭಾರ, ಈ ಖಾತಾದಲ್ಲಿ ಭ್ರಷ್ಟಾಚಾರ, ಲೂಟಿ. ಈ ಖಾತಾ ಮಾಡೋಕ್ಕೆ 10ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಪೆಟ್ರೋಲ್ ಏರಿಕೆ ಮಾಡಿದ್ರು, ಈಗ ಎಲೆಕ್ಟ್ರಿಕ್ ಚಾರ್ಜ್ ಏರಿಕೆ ಮಾಡಿದ್ದಾರೆ, ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ. ಮನೆಗಳು ಯಾರು ತಗೊಳಂಗೂ ಇಲ್ಲ, ಕೊಂಡ್ಕೊಂಡು ಮಾರಂಗೂ ಇಲ್ಲ, ತಗೊಳಂಗೂ ಇಲ್ಲ, ಆ ಸ್ಥಿತಿ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಜಾಸ್ತಿ, ಡೆತ್ ಸರ್ಟಿಫಿಕೇಟ್ ಜಾಸ್ತಿ. GBA ಎಲೆಕ್ಷನ್ ಅವ್ರು ಮಾಡೋ ಅಂಥ ಸನ್ನಿವೇಶದಲ್ಲಿಲ್ಲ. ಯಾಕೆಂದರೆ ಸೋಲು ಅವರ ನೆರಳಿನಂತೆ ಹಿಂದೆ ಬಿದ್ದುಬಿಟ್ಟಿದೆ. ಅವ್ರಿಗೆ, ಕಾಂಗ್ರೆಸ್ಗೆ ಸೋಲಿನ ನೆರಳು ಅವರ ಹಿಂದೆ ಬಿದ್ದುಬಿಟ್ಟಿದೆ. ಅದಕ್ಕೆ ಅವರು ಚುನಾವಣೆ ಮಾಡೋ ಅಂಥ ಕೆಲಸ ಮಾಡಲ್ಲ ಅಂತ ನನಗನ್ನಿಸ್ತೈತೆ.